ಸಿದ್ದರಾಮಯ್ಯರವರು ದೀರ್ಘಾವಧಿ ಸಿಎಂ ಆದ ಹಿನ್ನೆಲೆ ಟಿ ನರಸೀಪುರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಟಿ ನರಸೀಪುರದ ಕಾಲೇಜ್ ರಸ್ತೆಯಲ್ಲಿನ ಗಣೇಶನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುರುಬರ ಸಂಘದ ವಾಣಿಜ್ಯ ಮಳಿಗೆಗಳ ಮುಂಭಾಗ ಕಾರ್ಯಕ್ರಮ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಮತ್ತು ಭಾತ್ ವಿತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಸಾಧ್ಯ ಮುಂದಕ್ಕೆ ಬರ್ಬೇಕು. ಒಂದು ಬಾತ್ ಇದೇನ ಒಂದು ನಿಮಿಷ. ಎಲ್ಲ ಹಣ ಕೊಡಿ. ಫೋಟೋ ಒಂಚೂರಿಂದ ಬಂದ್ಬಿಡಿ ನೀವು. ನಮ್ಮ ಭಾರತ ದೇಶವು ಹೆಮ್ಮೆಯ ಪಡುವಂತ ದಿನ. ಕಾರಣ ಇಷ್ಟೇ, ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ದಿವಂಗತ ದೇವರಾಜ ಅರಸು ಅವರ ಆಡಳಿತದ ಅವಧಿಗಿಂತ ದೀರ್ಘಾವಧಿಯನ್ನ ಎಸೆದಿದ್ದಾರೆ. ಇವತ್ತಿಗೆ ಮಾನ್ಯ ದೇವರಾಜ ಅರಸು ಅವರು 7 ವರ್ಷ 239 ದಿನ ಆಳ್ವಿಕೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಮಾಡಿ ಉತ್ತಮವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಅವ್ರು ಕೊಟ್ಟಂತ ಭೂ ಸುಧಾರಣೆ ಕಾಯ್ದೆ ಇವತ್ತು ಬಡವರು ಸ್ವಂತ ಜಮೀನನ್ನು ಪಡೆದಿದ್ದಾರೆ. ಅದೇ ರೀತಿ ನಮ್ಮ ಬಂಗಾರಪ್ಪನವರು, ಧರ್ಮಸಿಂಗ್ ಅವರು, ವೀರಪ್ಪಯ್ಯ ಅವರು ಆಡಳಿತ ಮಾಡಿದ್ರು ಹಿಂದುಳಿದ ವರ್ಗದ ನಾಯಕರಾಗಿ. ಆ ಕಾಲಘಟ್ಟನೆ ಬೇರೆ, ಈ ಕಾಲಘಟ್ಟನೆ ಬೇರೆ. ಇವತ್ತು ಸಿದ್ದರಾಮಯ್ಯನವರು 7 ವರ್ಷ 240 ದಿನ ಕಾಲ ಹಾಕಿದ್ದಾರೆ. ಇದು ಪ್ರತಿಯೊಬ್ಬ ಹಿಂದುಳಿದ ವರ್ಗದ ಜನರು ಇಷ್ಟಪಡುವಂತ ಒಂದು ದಿನ. ಯಾಕಂದ್ರೆ ರಾಜಕಾರಣದಲ್ಲಿ ಬದ್ಧತೆ ಇರಬೇಕು, ಗಟ್ಟಿತನ ಇರಬೇಕು, ನುಡಿದಂತೆ ನಡಿಬೇಕು. ಅದನ್ನ ಮಾಡಿದ್ದು ಅರಸು ಅವರು, ತದನಂತರ ಬಂಗಾರಪ್ಪನವರು. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೆಜ್ಜೆ ಮುದ್ದಿಟ್ಟು ನಮ್ಮ ಸಿದ್ದರಾಮಯ್ಯನವರು ನುಡಿದಂತೆ 2013ರಿಂದ ಹಿಡಿದು ಇಲ್ಲಿ ತನಕ ಅವ್ರು ಕೊಟ್ಟಿರುವಂತ ಭಾಗ್ಯ ಪ್ರತಿಯೊಬ್ಬ ಬಡವರಿಗೂ ಅನುಕೂಲ ಆಗಿದೆ. ಅದನ್ನ ವಿರೋಧ ಪಕ್ಷದವರು ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಒಬ್ರು ಹೇಳಿದ್ದಾರೆ, ಏನಂತಂದ್ರೆ ಎಲ್ಲಿಯ ಅರಸು ಎಲ್ಲಿಯ ಸಿದ್ದರಾಮಯ್ಯ ಅಂತ. ಆ ಮುಖ್ಯಮಂತ್ರಿಗೆ ಇವತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಕೇಂದ್ರ ಮಂತ್ರಿಯಾಗಿ ಸಿದ್ದರಾಮಯ್ಯವ್ರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ಎಷ್ಟೇ ವಿರೋಧ ಇದೆ ಬೇರೆ, ಆದ್ರೆ ಅವರು ಎಲ್ಲಿಯ ಅರಸು ಎಲ್ಲಿಯ ಸಿದ್ದರಾಮಯ್ಯ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಎಲ್ಲೂ ಅರಸನವ್ರನ್ನ ಹೋಲಿಸ್ಕೊಂಡೇ ಇಲ್ಲ. ಅರಸುನೇ ಸಿದ್ದರಾಮಯ್ಯ ಅಂತಾನೆ. ಆದ್ರಿಂದ ಮಾನ್ಯ ವಿರೋಧ ಪಕ್ಷದವರೇ, ನಿಮಗೆ ನಿಜವಾಗ್ಲೂ ರಾಜಕಾರಣವನ್ನ ಕ್ರೀಡಾತ್ಮಕ ತಗೋಗಿ. ಇವತ್ತು ನೀವೆಲ್ಲರೂ ಹೇಳ್ಬೇಕಾಗಿತ್ತು, ಸಿದ್ದರಾಮಯ್ಯನವ್ರನ್ನ ನೀವು ಕೊಟ್ಟಂತ ಕಾರ್ಯ ವೈಖರಿ ತುಂಬಾ ಚೆನ್ನಾಗಿರುತ್ತೆ, ಅಭಿನಂದನೆ ಸಲ್ಲಿಸಬೇಕಿತ್ತು, ಸಲ್ಲಿಸಲಿಲ್ಲ. ಬರೀ ಟೀಕೆ ಮಾಡಿದ್ರು. ನಾವು ಎಷ್ಟೇ ಟೀಕೆ ಮಾಡಲಿ, ಇವತ್ತು ಕರ್ನಾಟಕದಲ್ಲಿ 20% ಜನ
ಶ್ರೀಮಂತರಿಗೆ ಸಿದ್ದರಾಮಯ್ಯ ಕಂಡ್ರಾಗ, ಯಾಕಂದ್ರೆ ಅವರು ಬಡವ್ರ ಪರ ಇರೋದು. ಅದರಿಂದ ಇನ್ನು 80% ಜನ ಸಿದ್ದರಾಮಯ್ಯ ಹಿಂದಿದೆ. ದಯವಿಟ್ಟು ಈ ಕರ್ನಾಟಕದ ಮಹಾಜನತೆ ನಿಮ್ಗಾಗಿ ಸಿದ್ದರಾಮಯ್ಯ ಕೊಟ್ಟಂತ ಕಾರ್ಯಕ್ರಮಗಳನ್ನ ನೆನೆಸ್ಕೊಳ್ಳಿ. ಇನ್ನು ತಾವೆಲ್ಲರೂ ಇವತ್ತು ಭಗವಂತನಲ್ಲಿ ಕೇಳ್ಕೊಡಿ, ಏನಂತ ಸಿದ್ದರಾಮಯ್ಯನಿಗೆ ಆಯುಷ್ಯ ಕೊಡಿ, ಆರೋಗ್ಯ ಕೊಡಿ, ಇನ್ನೂ ಅಧಿಕಾರದ ಅವಧಿ ಕೊಡಿ ಅಂತ ಕೊಡಿ ಅಂತ ಕೇಳ್ತಾ ನಾನು ಸಿದ್ದರಾಮಯ್ಯನವರಿಗೆ ಭಗವಂತ ಕೇಳ್ತಾ ಇದ್ದೀನಿ. ಭಗವಂತ ನಮ್ಮ ಸಿದ್ದರಾಮಯ್ಯನವರಿಗೆ ಶಕ್ತಿ ಕೊಡಪ್ಪ, ಯಾವ ಕೆಟ್ಟ ಬಿಡುಗಡೆ ಮಾಡಪ್ಪ. ಜೈ ಕಾಂಗ್ರೆಸ್. ಮಾನ್ಯ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ನಾಡು ಕಂಡ ಶ್ರೇಷ್ಠ ಧೀಮಂತ ನಾಯಕರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಬಹು ದಿನಗಳ ಕಾಲ ಆಡಳಿತವನ್ನು ನಡೆಸಿ ದೇವರಾಜ ಅರಸರು ಏನು ದೇವರಾಜ ಅರಸರು ಮಾಡಿದ್ರು ಆ ಒಂದು ದಾಖಲೆಯನ್ನು ಇವತ್ತು ಅವರು ಮುರಿದಿದ್ದಾರೆ. ನಮಗೆ ನಮ್ಮ ಮೈಸೂರು ಭಾಗಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ವರ್ಣಾ ಕ್ಷೇತ್ರದ ಜನತೆಗೆ ಇದು ಒಂದು ಹಬ್ಬ. ಯಾಕೆಂದರೆ ನಾವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿ ಈ ರಾಜ್ಯದ 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ಮಾಡಿ ಇವತ್ತು ರಾಜ್ಯಾದ್ಯಂತ ನಮ್ಮ ಮೈಸೂರು ಜಿಲ್ಲೆದವರೇ ಯಾರೋ ದೇವರಾಜ ಅರಸರು ಅವರು ಕೂಡ ನಮ್ಮ ಹೆಮ್ಮೆಯ ನಾಯಕರು. ಅವರಾದ ನಂತರ ಇವತ್ತು ಸಿದ್ದರಾಮಯ್ಯನವರು ಈ ದಾಖಲೆಯನ್ನು ಮುರಿದಿದ್ದಾರೆ. ಈ ವರ್ಣಾ ಕ್ಷೇತ್ರದ ಮತದಾರರಿಗೆ ಇದು ನಿಜವಾಗ್ಲೂ ಈ ಒಂದು ಹೆಮ್ಮೆಯ ವಿಚಾರ ಇದು. ಯಾಕೆಂದರೆ ನಾವು ಮತ ಹಾಕಿ ಆಯ್ಕೆ ಮಾಡಿರುವಂಥ ನಾಯಕರು ಇವತ್ತು ದಾಖಲೆಯನ್ನು ನಿರ್ಮಿಸಿರೋದು ನಮ್ಮ ಎಲ್ಲ ಮತದಾರರಿಗೆ ನಮಗೆ ಒಂದು ಹೆಮ್ಮೆ ಆದಂಥ ವಿಚಾರ. ಅವರು ನಮಗೆ ತಂದಂಥ ಕೀರ್ತಿ, ನಮ್ಮ ನಾಡಿಗೆ ತಂದಂಥ ಕೀರ್ತಿ, ನಮ್ಮ ಮೈಸೂರು ಜಿಲ್ಲೆಗೆ ತಂದಂಥ ಕೀರ್ತಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಹಬ್ಬ ಆಚರಣೆ ಮುಖಾಂತರ, ಪಟಾಕಿ ಹೊಡೆಯೋ ಮುಖಾಂತರ, ಸಿಹಿ ಹಂಚೋ ಮುಖಾಂತರ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ